ಸಮಾವೇಶದಲ್ಲಿ ಡಿಕೆಶಿ ಮುಂದಿನ ಸಿಎಂ ಎಂಬ ಹೇಳಿಕೆ ವಿಚಾರ ತಮ್ಮ ಹೇಳಿಕೆ ಬಗ್ಗೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅನ್ನುವಂತ ಹೇಳಿಕೆ ವಿಚಾರಕ್ಕೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆ ಗೆಲುವಿನ ಬಗ್ಗೆ ನಾನು ಮಾತನಾಡಿರೋದು, ಜನರು ಕೊಟ್ಟಿರೋ ಶಕ್ತಿ ಮುಂದೆ ಡಿಕೆಶಿಗೆ ಮತ್ತಷ್ಟು ಬಲ ತುಂಬುತ್ತೆ, ಮುಂದೆ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಶಕ್ತಿ ತುಂಬುತ್ತೆ ಅಂತ ನಾನು ಹೇಳಿದ್ದು. ನಾನೇನಾದ್ರೂ ನಾಳೆನೇ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಹೇಳಿದಿನ? ನಾವು ಯಾರ ಬೆಂಬಲಿಗರು ಅಲ್ಲ, ಹೈಕಮಾಂಡ್ನ ಬೆಂಬಲಿಗರು. ಮಾಜಿ ಸಿಎಂ ಪುತ್ರನ ಎದುರುಗಡೆ ಯೋಗೇಶ್ವರ್ ಅವರನ್ನ ಗೆಲ್ಸ್ಕೊಂಡು ಬಂದಿದ್ದಾರೆ. ಇದಕ್ಕೆ ಶ್ರಮ ಹಾಕಿದ ಡಿಕೆಶಿ ಅವರಿಗೆ ಮುಂದೆ ಅವಕಾಶ ಸಿಗುತ್ತೆ. ರಾಮನಗರದಲ್ಲಿ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ. ವಿಚಾರದಲ್ಲಿ ಚನ್ನಪಟ್ಟಣದಲ್ಲಿ ನಮಗೆ ಗೌರವ ತಂದು ಕೊಟ್ಟಿದ್ದೀರಾ. ಈ ಗೌರವ ಮುಂದೊಂದು ದಿವಸ ನಮ್ಮ ನಾಯಕರಿಗೆ, ನಮ್ಮ ಈ ಜಿಲ್ಲೆಯ ನಾಯಕರಿಗೆ, DCM ಅವ್ರಿಗೂ ಒಂದು ಅವಕಾಶ ಸಿಗ್ತದೆ ಅಂತ ಹೇಳಿದ್ದೀನಿ. ನಾನು ನಾಳಿಕೆ ಆಗ್ಬಿಡ್ತಾರೆ CM ಅಂತ ಹೇಳಿದ್ದೀನಾ? ಈ ಗೌರವ ಬೇಕಾಗಿತ್ತು ನಮಗೆ, ನೀವು ಕೊಟ್ಟಿದ್ದೀರಾ. ಚನ್ನಪಟ್ಟಣ ಜನ ನಮ್ಗೆ ಆ ಗೌರವ ಕೊಟ್ಟಿದ್ದೀರಾ. ಇದು ಮುಂದೆ ಒಂದು ದಿವಸ ನಮ್ಮ ನಾಯಕರಿಗೆ ಈ ರಾಜ್ಯದ ಅಧಿಕಾರ ಚುಕ್ಕಾಣಿ ಹಿಡೋದಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತ ಮಾತನ್ನು ಹೇಳಿದ್ದೀನಿ. ನೀವು ಅದಕ್ಕೆ ಹಾಕ್ಕೊಂಡು ನಾಳೆನೇ ಆಗ್ಬಿಡ್ತಾರೆ ನಂಗೆ ಹೊಡಿತಿರಲ್ಲ. ಹಿಂಗೆ ಯಾರು ಬೆಂಬಲಿಗರು ಅವ್ರ ಬೆಂಬಲಿಗರು ಅಂತ ಏನಿಲ್ಲ. ಇಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬೆಂಬಲಿಗರು. ನಾವೆಲ್ಲ ಎಲ್ರಿಗೂ ಅವ್ರವ್ರ ಅಭಿಮಾನಿಗಳಿಗೆ ಅವ್ರವ್ರ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇರ್ತದೆ. ಪರಮೇಶ್ವರ್ ಅವ್ರಿಗೂ ಅಭಿಮಾನಿಗಳಿದ್ದಾರೆ, MB ಪಾಟೀಲ್ ಅವ್ರಿಗೂ ಅಭಿಮಾನಿಗಳಿದ್ದಾರೆ, ಹಂಗೆ ಸತೀಶ್ ಜಾರಕಿಹೊಳಿಗೂ ಅಭಿಮಾನಿಗಳಿದ್ದಾರೆ, ನಮಗೂ DK ಶಿವಕುಮಾರ್ ಅವ್ರಿಗೂ ಅಭಿಮಾನಿಗಳಿದ್ದಾರೆ. ಅವ್ರವ್ರ ಅಭಿಮಾನಿಗಳು ಅವ್ರವ್ರ ನಾಯಕರನ್ನ ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? ಸರ್, ಈಗ ನೀವು ಪದೇ ಅದೇ ಮಾತನ್ನ ಪ್ರಸ್ತಾಪ ಮಾಡ್ತಿರೋದ್ರಿಂದ ಪದೇ ಏನು ಪ್ರಸ್ತಾಪ ಮಾಡಲ್ಲ ನಾವು. ಆ ಸಮಾವೇಶದಲ್ಲಿ ಅಲ್ಲಿ ಅವಶ್ಯಕತೆ ಇತ್ತು. ಯಾಕಂದರೆ ಜನ ಇವತ್ತು ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗನ ಮೇಲೆ ಒಬ್ಬ ಯೋಗೀಶ್ವರನ ಗೆಲ್ಸಿರೋದ್ರಿಂದ ಒಂದು ಒಳ್ಳೆ ಮರ್ಯಾದೆಯನ್ನು, ಗೌರವವನ್ನು ಕೊಟ್ಟಿದ್ದೀರಪ್ಪ DK ಶಿವಕುಮಾರ್ ಅವ್ರಿಗೆ. DK ಶಿವಕುಮಾರ್ ಅವ್ರಿಗೂ ಕೂಡ ಮುಂದಿನ ದಿವಸ ಒಂದು ಅವಕಾಶ ಸಿಗ್ತದೆ ಈ ಒಂದು ಗೌರವದಿಂದ ಅಂತ ಮಾತನ್ನು ಹೇಳಿದ್ದೀನಿ. ಚನ್ನಪಟ್ಟಣದ ವಿಚಾರದಲ್ಲಿ